ಬೆಳಗಾವಿಯ ಸಾರ್ವಜನಿಕ ಶ್ರೀ ಗಣೇಶ ಉತ್ಸವ ಮಂಡಳದ ಚಿಂತಾಮಣಿ ಗಣಾಚಾರಿ ಗಲ್ಲಿಯಲ್ಲಿ ಇತ್ತೀಚೆಗೆ ಮುಹೂರ್ತ ಮೇಯ್ದ ಕಾರ್ಯಕ್ರಮ ನಡೆಯಿತು. ಸಲಾಪಾದನಂತೆಯೇ ಈ ಮಂಡಳಿಯು ತನ್ನ ಸಾಮಾಜಿಕ ಬದ್ಧತೆಯನ್ನ ಕಾಪಾಡಿಕೊಳ್ಳುವ ಸಂಪ್ರದಾಯವನ್ನ ಉಳಿಸಿಕೊಂಡಿದೆ. ಕೋವಿಡ್ ಸಂದರ್ಭದಲ್ಲಿ ಆರೋಗ್ಯ ಉತ್ಸವವನ್ನ ನಡೆಸಲಾಯಿತು. ಅಂದ್ರೆ 11 ದಿನಗಳವರೆಗೆ ಉಚಿತ ಚಿಕಿತ್ಸಾಲಯಗಳು, ಕೋವಿಡ್ನ 2ನೇ ಅಲೆ ಬಂದಾಗ ಕೋವಿಡ್ ರೋಗಿಗಳಿಗೆ ಉಚಿತ ಆಂಬ್ಯುಲೆನ್ಸ್ಗಳು ಮತ್ತು ಆಮ್ಲಜನಕವನ್ನು ಒದಗಿಸಲಾಯಿತು. ತನ್ನ ಸಾಮಾಜಿಕ ಜವಾಬ್ದಾರಿಯನ್ನ ಪೂರೈಸುತ್ತಿರುವ ಈ ಮಂಡಳಿಯು ಈ ವರ್ಷ ಸಂಪೂರ್ಣವಾಗಿ ವಿಭಿನ್ನವಾದ ಉಪಕ್ರಮವನ್ನ ಕೈಗೊಂಡಿತು. ಅಲ್ಲಿ ಒಂದು ಹೃದಯ ಸ್ಪರ್ಶಿ ದೃಶ್ಯ ಕಂಡುಬಂದಿತು. ನಂದನ ಮಕ್ಕಳ ಧಾಮದ ಅನಾಥ ಮಕ್ಕಳು ಈ ಮಂಟಪ ಸ್ತಂಭವನ್ನ ಪೂಜಿಸಿ ಅವರಿಗೆ ಒಂದು ವಿಶಿಷ್ಟ ಅನುಭವವನ್ನ ನೀಡಿದ್ರು. ಎಲ್ಲಾ ಮಕ್ಕಳ ಮುಖಗಳಲ್ಲಿನ ಸಂತೋಷವನ್ನ ನೋಡಿ ಬೀದಿಯಲ್ಲಿರುವ ಎಲ್ಲಾ ನಾಗರಿಕರು ಮತ್ತು ಕಾರ್ಯಕರ್ತರ ಹೃದಯಗಳು ಸಂತೋಷದಿಂದ ತುಂಬಿ ಬಂದವು. ಆ ಮಕ್ಕಳಿಗೆ ಬೇಕಾದ ಸಾಮಗ್ರಿಗಳ ಜೊತೆಗೆ ಮಂಡಳಿಯ ಕಾರ್ಯಕರ್ತರು ವಹಿಸಿಕೊಳ್ಳುವ ಜವಾಬ್ದಾರಿಗಳಿಗೆ ಅವರ ಬೀದಿಯಲ್ಲಿರುವ ಎಲ್ಲಾ ಮಕ್ಕಳು ಒಂದೇ ಕುಟುಂಬ ಮತ್ತು ಬೀದಿಯಲ್ಲಿರುವ ಪ್ರತಿಯೊಬ್ಬರೂ ಅವರ ಎಲ್ಲಾ ಸಂತೋಷ ಮತ್ತು ದುಃಖಗಳಲ್ಲಿ ಅವರ ಜೊತೆಗಿರುತ್ತಾರೆ ಎಂದು ಭರವಸೆ ನೀಡಲಾಗಿದೆ. ಮುಂಬರುವ ಗಣೇಶೋತ್ಸವದ ಸಮಯದಲ್ಲಿ ಇಡೀ ಬೆಳಗಾವಿ ಪ್ರದೇಶದ ಗಣೇಶನ ದರ್ಶನಕ್ಕೆ ಆ ಮಕ್ಕಳನ್ನ ಕರೆದೊಯ್ಯಲು ಕಾರ್ಮಿಕರು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಎಂದು ಮಂಡಳಿಯ ಅಧ್ಯಕ್ಷ ಗಂಗಾಧರ್ ಪಾಟೀಲ್ ವ್ಯಕ್ತಪಡಿಸಿದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.